ಏನೂ ಇಲ್ಲ. ನಾವು ಹಿಂದೂಗಳೇ. ಶ್ರೀರಾಮಚಂದ್ರ ನನಗೂ ಆರಾಧ್ಯ ದೈವನೇ. ನನ್ನ ಎದೆ ಸೀಳಿದ್ರು ಶ್ರೀರಾಮ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ, ಶಿವಕುಮಾರ ಸ್ವಾಮೀಜಿಯವರಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಇದ್ದಾರೆ, ದೇವರಾಜ ಅರಸವರು ಇದ್ದಾರೆ. ಆದರೆ ನಮ್ಮನ್ನ BJPಯವರು ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರಲ್ಲ ಸರ್. ನನ್ನಂಥ ಯುವಕರಿಗೆ, ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ನಮ್ಮ ನೋವಾಗುತ್ತೆ ಸರ್. ನಾವು ಪ್ರೋ ಹಿಂದೂ, ಪ್ರೋ ಮುಸ್ಲಿಂ, ಪ್ರೋ ಕ್ರಿಶ್ಚಿಯನ್. ನಮ್ಮ ವಾದ ಏನು ಗೊತ್ತಾ? ನಾವೆಲ್ಲರೂ ಅಣ್ಣ ತಮ್ಮಂದ್ರು ಸರ್, ಜೊತೆಯಲ್ಲಿ ಬೆಳೆದಿರ್ತೀವಿ. ಈಗ ನಮ್ಮೂರಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಜೊತೆ ಆದರು ಸರ್. ಈ ರಾಜಕಾರಣಿಗಳು ಅವ್ರು ಎಲೆಕ್ಷನ್ ಬಂದಾಗ ಬಾಯಿ ಬಿಚ್ತಾರೆ ವಿನಃ ಸರ್ ಅವ್ರವ್ರ ಫ್ಯಾಮಿಲಿ ಹೆಂಡತಿ ಮಕ್ಕಳೇ ದೊಡ್ಡದಾಗಿರುತ್ತೆ ಸರ್. ನಾನು ರಾಜಕಾರಣಿ ಅನ್ನೋದು ಮರೆತು ಮಾತಾಡ್ತೀನಿ. ಒಂದು ಗಲಭೆ ಆಗುತ್ತೆ, ರಾಜಕಾರಣಿಗಳು ಬಂದು ಒಂದು ಗಲಾಟೆ ಆದರೆ ಮುಂದೆ ನಿಂತ್ಕೊಂಡು ಬಿಲ್ಡಪ್ಗಳು ತಗೊಂಡು ಒಂದಿನಕ್ಕೆ ಹೊರಟೋಗ್ತಾರೆ. ಇವ್ರ ಭಾಷಣಗಳಿಂದ ಯಾರಾದರೂ ಎಕ್ಸೈಟ್ ಆಗಿ ಒಡೆದಾಡ್ಕೊಂಡು ಜೀವ ಹೋದರೆ ಅವ್ರ ಅಪ್ಪ ಅಮ್ಮ ಅವ್ರ ಹೆಂಡತಿ ಮಕ್ಕಳಿಗೆ ಏನಾಗ್ತಾರೆ ಸರ್? ಚಾನಲಲ್ಲೂ ಪೇಪರಲ್ಲೂ ಒಂದಿನ ಕವರೇಜ್ ಸಿಗುತ್ತೆ, ನಾವು ಅಯ್ಯೋ ಅಂತೀವಿ, ಹಿಂಗಾಗಬಾರ್ದು ಅಂತೀವಿ. ನಾನು ಹೇಳ್ತಿರೋದು ಯಂಗ್ಸ್ಟರ್ಸ್ಗೆ, ಶಿವಮೊಗ್ಗದ ಎಲ್ಲ ಯುವಕರಿಗೆ ಕೈ ಮುಗಿದು ಬೇಡ್ತೀನಿ. ನೋಡಿ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮ್ಲಿ, ಅಪ್ಪ ಅಮ್ಮ ದೊಡ್ಡವರು, ನಮ್ಮ ರಾಜಕಾರಣಿಗಳಿಂದ ದಯವಿಟ್ಟು ಬರಬೇಡಿ. ಒಬ್ಬ ಲೀಡರ್ ನಿಮ್ಗೆ ಇಷ್ಟ ಆದ್ನ ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕಿರಿ, ಇನ್ನೂ ಇಷ್ಟ ಆದರೆ 4 ವೋಟ್ ಹಾಕಿಸಿ. ದಯವಿಟ್ಟು ಯಾವ ಉದ್ವೇಗ ಬೇಡ. ನಾಳೆ ನಿನಗೆ ಹೆಚ್ಚು ಕಡಿಮೆ ಆಗಿ ICU ಅಲ್ಲಿ ಬಿದ್ದರೆ ಆಚೆ ನಿನ್ನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇರ್ತಾರೆ, ನೀನು ನಂಬಿರೋ ಲೀಡರ್ ಇರಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಕೋಮು ಗಲಭೆಗೆ ಯಾರೂ ಹೋಗಬೇಡಿ. ನಾನೆಲ್ಲ ನನ್ನ ಹಿಂದೂ ಧರ್ಮದ, ಮುಸ್ಲಿಂ ಧರ್ಮದ, ಕ್ರಿಶ್ಚಿಯನ್ ಧರ್ಮದ ಯುವಕರನ್ನ ಈ ರಾಜ್ಯದ ಜವಾಬ್ದಾರಿಯುತ ಯುವಕನಾಗಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾಕೆಂದರೆ ನಾಳೆ ಸಮಸ್ಯೆ ಆದರೆ ಕಷ್ಟ ಕಂಡ್ರು ಫೇಸ್ ಮಾಡೋದು. 20, 25, 30 ವರ್ಷಕ್ಕೆ ಒಂದು ಕೇಸ್ ಬಿದ್ದರೆ ಆ ಮೂಮೆಂಟಲ್ಲಿ ಹೇಳ್ಬೋದು ಏನು ಕೇಸ್ ಬಿದ್ದರೆ ಬೀಳಲಿ ಅಂತ. ನಾನು 5 ವರ್ಷದಿಂದ ಒಂದು ರಾಜಕಾರಣಿಯ ಸಪೋರ್ಟ್ಗೆ ಹೋಗಿ 22 ಕೇಸ್ ಹಾಕ್ಸ್ಕೊಂಡು ಕೋರ್ಟ್ಗೆ ಓಡಾಡಿ 5 ವರ್ಷ ಅದರಿಂದ ಫ್ಯಾಮಿಲಿ ಎಷ್ಟು ಡಿಸ್ಟರ್ಬ್ ಆಗುತ್ತೆ, ಪರ್ಸ್ನಲ್ ಲೈಫ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ನನಗೆ ಗೊತ್ತು. ನಾಳೆ ನಿಮಗೆ ಕೇಸ್ ಬಿದ್ದಾಗ ಏನು ಕೇಸ್ ಬಿದ್ದರೆ ಏನಾಗುತ್ತೆ ಅಂತ ಆ ಮೂಮೆಂಟಲ್ಲಿ ಹೇಳ್ಬೋದು. ಆದರೆ ವಾರಕ್ಕೆ 1-2 ಇಯರಿಂಗಿಗೆ ಕೋರ್ಟ್ಗೆ ಹೋಗಿ ಸ್ಟೇಷನ್ಗೆ ಹೋದಾಗ ಗೊತ್ತಾಗುತ್ತೆ ಯಾಕಾದರೂ ಅವತ್ತ ಗಲಾಟೆಗೆ ಹೋದ್ನು ಅಂತ. ಬೇಡ್ರಪ್ಪ, ದಯವಿಟ್ಟು ಜೀವನ ಕಟ್ಕೊಳ್ಳಿ, ಸಂಪಾದಿಸಿ, ಒಂದು 4 ಕಾಸು ಎತ್ತಿಡಿ. ಫ್ರೀ ಇದ್ದಾಗ ಹೋರಾಟಕ್ಕೆ ಹೋಗೋದಕ್ಕಿಂತ ಅಪ್ಪ ಅಮ್ಮಗೊಂದು ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಹೋಗಿ ಒಂದು ಚೆಕಪ್ ಮಾಡಿಸ್ರು. ಇದೇ ಫೈನಲ್, ಇದೇ ಅಲ್ಟಿಮೇಟ್.